ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪವಿತ್ರಾತ್ಮರೇ ಬನ್ನಿರಿ, ನಮ್ಮಲ್ಲಿ ಬಂದು ನೆಲೆಸಿರಿ. ಮೋಶೆಯ ಜೊತೆಯಲ್ಲಿ ಉರಿಯುವ ಪೊದೆಯಲ್ಲಿ ಮಾತಾಡಿದವರೇ ಬನ್ನಿರಿ. ದಾವೀದನ ಮೇಲೆ ನೆಲೆಸಿದ ಆತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ, ನಮ್ಮಲ್ಲಿ ಬಂದು ನೆಲೆಸಿರಿ. ಆತ್ಮರೇ ನಮ್ಮಲ್ಲಿ ಬಂದು ನೆಲೆಸಿರಿ. ಪವಿತ್ರಾತ್ಮರೇ ಬನ್ನಿರಿ, ನಮ್ಮಲ್ಲಿ ಬಂದು ನೆಲೆಸಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು. ಪವಿತ್ರಾತ್ಮ ಭರಿತನಾದ ವ್ಯಕ್ತಿ ಸ್ತುತಿಸುವಾಗ ಬಿಡುಗಡೆ, ಪವಿತ್ರಾತ್ಮ ಭರಿತನಾದ ವ್ಯಕ್ತಿ ದೇವರ ವಾಕ್ಯವನ್ನ ಸಾರುವಾಗ ಅಲ್ಲಿ ರಕ್ಷಣೆಯನ್ನು ಉಂಟು ಮಾಡುವ ಪರಿಶುದ್ಧಾತ್ಮರು ಕಾರ್ಯ ಮಾಡುತ್ತಾರೆ. ಅದಕ್ಕಾಗಿ ಮೋಶೆ ಹೇಳುತ್ತಾನೆ, ನಿನ್ನ ಪ್ರಸನ್ನತೆ ಇಲ್ಲದೆ, ನಿನ್ನ ಆತ್ಮರ ಕೃಪೆ ಇಲ್ಲದೆ ನನ್ನಿಂದೇನು ಮಾಡಲು ಸಾಧ್ಯವಿಲ್ಲ. ನೀವೇ ನನ್ನೊಟ್ಟಿಗೆ ಬಾರದ ಹೊರತು ನನ್ನನ್ನು ಕಳುಹಿಸಬೇಡಿ ಎಂಬುದಾಗಿ. ಇವತ್ತು ಪರಿಶುದ್ಧಾತ್ಮರ ಕೃಪೆ ಇಲ್ಲದೆ, ಪವಿತ್ರಾತ್ಮರು ಕಾರ್ಯ ಮಾಡದ ಹೊರತು ರಕ್ಷಣಾ ಕಾರ್ಯ ಒಬ್ಬ ಮನುಷ್ಯನ ಕಾರ್ಯವಲ್ಲ, ಯಾವುದೇ ಬೋಧಕನ ಕೆಲಸವೂ ಅಲ್ಲ. ಬೋಧನೆ ಮಾಡುವುದಷ್ಟೇ ನಮ್ಮ ಕೆಲಸ. ಆದರೆ ಒಬ್ಬ ಮನುಷ್ಯನಲ್ಲಿ ರಕ್ಷಣೆಯ ಕೃಪೆಯನ್ನ ಸುರಿಸುವಂಥದ್ದು, ಕಾರ್ಯ ಮಾಡುವಂಥದ್ದು ಪರಿಶುದ್ಧಾತ್ಮರೇ ಆಗಿದ್ದಾರೆ. ಪವಿತ್ರಾತ್ಮರ ಪ್ರೇರೇಪಣೆ ಇಲ್ಲದೆ ಯಾವಾತನು ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ಪ್ರಭು ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಆದ ಕಾರಣ ಇವತ್ತು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ ಯಾರೆಲ್ಲ ಇನ್ನೂ ಹೆಚ್ಚು ಯೇಸುವಿನೊಟ್ಟಿಗೆ ಸರಿಯಾದ ಸತ್ಸಂಬಂಧವನ್ನು ಪಡೆದುಕೊಂಡಿಲ್ಲವೋ, ಯೇಸುವಿನ ಆತ್ಮರಿಂದ ಅಭಿಷೇಕಿಸಲ್ಪಟ್ಟಿಲ್ಲವೋ, ಯೇಸುವಿನ ಆತ್ಮರಿಂದ ಮುನ್ನಡೆಸಲ್ಪಡುತ್ತಿಲ್ಲವೋ, ಅವರೆಲ್ಲರ ಮೇಲೆ ಪವಿತ್ರಾತ್ಮರ ಅಭಿಷೇಕ ಸುರಿಸಲ್ಪಡುವಂತೆ ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೇ ಪವಿತ್ರಾತ್ಮರಿಂದ ಅವರನ್ನು ಅಭಿಷೇಕಿಸಿ ಎಂದು ನಾವು ಪ್ರಾರ್ಥಿಸುವಾಗ ಪವಿತ್ರಾತ್ಮರು ಅಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ. ಪವಿತ್ರಾತ್ಮರ ಕಾರ್ಯಕಲಾಪಗಳು 16ನೇ ಅಧ್ಯಾಯ ವಚನ 27 ಮೇಲ್ಪಟ್ಟು. ಎಚ್ಚೆತ್ತ ಅಧಿಕಾರಿ ಸೆರೆಮನೆಯ ಬಾಗಿಲುಗಳೆಲ್ಲ ತೆರೆದಿರುವುದನ್ನು ಕಂಡನು. ಕೈದಿಗಳೆಲ್ಲರೂ ತಪ್ಪಿಸಿಕೊಂಡಿರುವರೆಂದು ಭಾವಿಸಿ ತನ್ನ ಖಡ್ಗವನ್ನು ಇರಿದು ಆತ್ಮಹತ್ಯೆ ಮಾಡಿಕೊಳ್ಳುವುದರಲ್ಲಿದ್ದನು. ಇವತ್ತು ಅನೇಕರು ಅನೇಕ ವಿಷಯಗಳ ನಿಮಿತ್ತ ಚಿಂತಾಕ್ರಾಂತರಾಗಿ ರೋಗವನ್ನು ಎದುರಿಸಲು ಶಕ್ತಿ ಸಾಲದೆ, ಸಾಲದ ಸಮಸ್ಯೆಯನ್ನು ಎದುರಿಸಲು ಶಕ್ತಿ ಸಾಲದೆ ಆತ್ಮಹತ್ಯೆಯ ಆಲೋಚನೆ ಮಾಡ್ತಾ ಇರಬಹುದು. ಆತ್ಮಹತ್ಯೆಯ ಆಲೋಚನೆ ಸೈತಾನನಿಂದ ಪ್ರೇರೇಪಿತವಾಗುವುದು, ಅದು ಸೈತಾನನಿಂದ ಬರುವಂಥದ್ದು. ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು. ಆದರೆ ಯೇಸು ದೇವರ ವಾಕ್ಯ ಬರುವುದು ನಮಗೆ ಜೀವ ನೀಡಲು, ಯಥೇಚ್ಛವಾಗಿ ಸಮೃದ್ಧಿಯಾಗಿ. ನಾವು ಕೇಳಿಸಿಕೊಳ್ಳುತ್ತಿರುವ ಈ ಜೀವಸ್ವರ ನಮ್ಮೊಬ್ಬೊಬ್ಬರ ಶರೀರ, ಮನಸ್ಸು, ಆತ್ಮದಲ್ಲಿ ಜೀವವನ್ನು ತುಂಬುವಂಥ ಚೈತನ್ಯ ಶಕ್ತಿಯುತವಾದ ವಾಕ್ಯವಾಗಿದೆ. ಆದ ಕಾರಣ ಆತ್ಮಹತ್ಯೆ ಆಲೋಚನೆಯಲ್ಲಿರುವ ಎಲ್ಲ ದುಷ್ಟ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ ಎಂದು ಶಪಿಸುತ್ತೇನೆ. ಆತ್ಮಗಳು ಈ ಜೀವಸ್ವರವನ್ನು ಆಲಿಸುತ್ತಿರುವ ಯಾವುದೇ ಕುಟುಂಬ, ಯಾವುದೇ ವ್ಯಕ್ತಿ ಅಂತ ದುಷ್ಟ ಆಲೋಚನೆಯಲ್ಲಿದ್ದರೆ ಯೇಸುವಿನ ನಾಮದಲ್ಲಿ ಅದು ನಿಷ್ಕ್ರಿಯವಾಗಲಿ. ಪರಿಶುದ್ಧಾತ್ಮರು ಆ ಮಗನನ್ನು ವಶಪಡಿಸಿಕೊಳ್ಳಲಿ ಎಂದು ಆಜ್ಞಾಪಿಸುತ್ತೇನೆ. ಕಾರಣ ಇಲ್ಲಿ ಸೆರೆಮನೆಯ ಅಧಿಕಾರಿ ಯಾವಾಗ ಪೌಲ ಮತ್ತು ಸೀಲ ಸ್ತುತಿಸುವಾಗ ಕದಗಳು ತೆರೆದು ಬಂಧನಗಳು ಬಿಡುಗಡೆಯಾದವು. ಒಬ್ಬ ಕಳ್ಳನನ್ನು ಹಿಡಿಯೋದ, ಇನ್ನೊಬ್ಬ ಕಳ್ಳನನ್ನು ಹಿಡಿಯೋದ? ಕಳ್ಳರು ಸಮಯ ಸಿಕ್ಕಿದ್ರೆ ಸಾಕು ಓಡಿ ಹೋಗೋಣ, ತಪ್ಪಿಸಿಕೊಂಡು ಓಡಿ ಹೋಗೋಣ ಅನ್ನುವ ಪ್ಲಾನ್ ಅಲ್ಲಿ ಇರ್ತಾರೆ. ಸೊ ಇವರೆಲ್ಲ ತಪ್ಪಿಸಿಕೊಂಡು ಓಡಿ ಹೋಗುತ್ತಾರೆ. ನನ್ನಿಂದ ಇವರನ್ನು ಕಾಪಾಡಲು ಸಾಧ್ಯವಿಲ್ಲ, ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ ಎಂದು ಅವನು ಯೋಚನೆ ಮಾಡಿದ. ಆಗ ಆತ್ಮಹತ್ಯೆ ಆಲೋಚನೆ ಬಂತು. ಆದ ಕಾರಣ ಯಾವ ಸಮಯ ಸಂದರ್ಭಗಳಲ್ಲಿ ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನೀವು ಯೋಚನೆ ಮಾಡುತ್ತೀರೋ ಆ ಸಮಯದಲ್ಲಿ ನೀವು ಮಾತನಾಡುವ ಮಾತು, ನನ್ನಿಂದ ಇದು ಸಾಧ್ಯವಿಲ್ಲ, ಆದರೆ ನನ್ನನ್ನು ಬಲಪಡಿಸುವ ನನ್ನ ಯೇಸುವಿನಿಂದ, ಪವಿತ್ರಾತ್ಮರ ಶಕ್ತಿಯಿಂದ ಎಲ್ಲವೂ ಸಾಧ್ಯ, ನಾನು ಇದನ್ನು ಜಯಿಸಿ ತೀರುತ್ತೇನೆ ಎಂದು
ದೃಢ ತೀರ್ಮಾನವನ್ನು ತೆಗೆದುಕೊಳ್ಳೋಣ. ಆ ಒಂದು ಅಧಿಕಾರಿಗೆ ಯಾವಾಗ ಇದು ನನ್ನ ಸ್ವಂತ ಶಕ್ತಿಯಿಂದ, ಸ್ವಂತ ಬಲದಿಂದ ಇವರನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎನ್ನುವಾಗ ಇಮ್ಮಿಡಿಯೇಟ್ ಆಗಿ ದುಷ್ಟ ಆಲೋಚನೆ ಅವನಲ್ಲಿ ಕಾರ್ಯ ಮಾಡಿತು. ಆದ ಕಾರಣ ಇವತ್ತು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರಬಹುದು. ಈ ಪರೀಕ್ಷೆ ಬರೆದು ಪಾಸಾಗಲು ನನ್ನಿಂದ ಸಾಧ್ಯವಿಲ್ಲ, ಈ ಸಾಲದಿಂದ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ, ಈ ಕುಟುಂಬದಿಂದ ನನಗೆ ಆ ಒಂದು ಕಠಿಣ ವ್ಯಕ್ತಿಗಳಿಂದ ಬಿಡುಗಡೆ ಇಲ್ಲ, ಸಾಧ್ಯ ಇಲ್ಲ ಎಂದು ನೀವು ಪರಿತಪಿಸುತ್ತಿರಬಹುದು. ಭಯಪಡಬೇಡಿ. ಇಗೋ, ನಿಮಗಾಗಿ ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ಬರುವಾಗ ಇದೆಲ್ಲ ಸಾಧ್ಯವಾಗುವುದು. ನೀವು ಸಾಕ್ಷಿಗಳಾಗಿ ಮಾರ್ಪಾಡಾಗುವಿರಿ. ಪ್ರೈಸ್ ದ ಲಾರ್ಡ್. ಧೈರ್ಯದಿಂದಿರೋಣ. ಸೊ ಆಗ ಪೌಲನು ಗಟ್ಟಿಯಾಗಿ ಕೂಗುತ್ತಾ, ನೀನೇನು ಹಾನಿ ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದನು. ಸೆರೆಮನೆಯ ಅಧಿಕಾರಿ ದೀಪವನ್ನು ತರಿಸಿ ಒಳಗೆ ಧಾವಿಸಿ ಬಂದು ಭಯದಿಂದ ನಡುಗುತ್ತಾ ಪೌಲ ಮತ್ತು ಸೀಲರ ಪಾದಕ್ಕೆ ಬಿದ್ದನು. ಎಷ್ಟು ದೊಡ್ಡ ಅಧಿಕಾರಿ! ಅವನು ಕಣ್ಣಾರೆ ಕಂಡ ಅದ್ಭುತ. ದೊಡ್ಡ ದೊಡ್ಡ ಚಿಲಕಗಳು ಹಾಕಿದ್ದ ಬಾಗಿಲುಗಳು ತೆರೆಯಲ್ಪಟ್ಟಿದೆ, ಸರಪಣಿಗಳು ಮುರಿಯಲ್ಪಟ್ಟಿದೆ, ಕೈದಿಗಳು ಸ್ವತಂತ್ರರಾಗಿ ಹೊರಗಡೆ ಬಂದು ನಿಂತಿದ್ದಾರೆ. ಇದು ಮನುಷ್ಯನ ಶಕ್ತಿಯಿಂದ ಅಲ್ಲ, ಇದು ದೇವರ ಶಕ್ತಿಯಿಂದ. ದೇವರು ನಿಮ್ಮೊಡನೆ ಇರದ ಹೊರತು ಇಂಥ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ ಎಂದು ಆ ಅಧಿಕಾರಿ ಪೌಲ ಮತ್ತು ಸೀಲನ ಪಾದಕ್ಕೆ ಬೀಳಲು ಹೋಗುತ್ತಾನೆ. ಪ್ರಭು ಯೇಸುವಿನ ಬಳಿ ಸಹ ನಿಕೋದೇಮ ಬರುತ್ತಾನೆ. ರಾತ್ರಿಯ ವೇಳೆ ಧರ್ಮಶಾಸ್ತ್ರಜ್ಞ ಬಂದು ಕೇಳುತ್ತಾನೆ, ದೇವರು ನಿಮ್ಮೊಂದಿಗೆ ಇದ್ದಾರೆ, ದೇವರು ನಿಮ್ಮೊಟ್ಟಿಗೆ ಇಲ್ಲದಿದ್ದರೆ ಇಂಥ ಮಹತ್ ಕಾರ್ಯಗಳನ್ನು ಮಾಡಲು ನಿಮ್ಮಿಂದ ಸಾಧ್ಯವಿಲ್ಲ ಎಂಬುದಾಗಿ. ಅದಕ್ಕಾಗಿ ಪ್ರಭು ಯೇಸು ನುಡಿದರು, ನನ್ನ ಸತ್ಕಾರ್ಯಗಳನ್ನು ನೋಡಿ, ನಾನು ಮಾಡುವ ಕಾರ್ಯಗಳನ್ನು ನೋಡಿಯಾದರೂ ನಂಬಿ ನಾನು ದೇವರಿಂದ ಬಂದ ವ್ಯಕ್ತಿ ಎಂಬುದಾಗಿ. ಹೌದಲ್ವಾ ಪ್ರಿಯ ಸಹೋದರ ಸಹೋದರಿಯರೇ? ಇಲ್ಲಿ ನೋಡಿ, ಅಧಿಕಾರಿ, ಅಷ್ಟು ದೊಡ್ಡ ಅಧಿಕಾರಿ ಒಬ್ಬ ಕೈದಿಯ ರೂಪದಲ್ಲಿರುವ ಪೌಲ ಮತ್ತು ಸೀಲನ ಪಾದಕ್ಕೆ ಬೀಳುವುದನ್ನು ನಾವು ನೋಡುತ್ತೇವೆ. ಪಾದಕ್ಕೆ ಬಿದ್ದನು. ಅನಂತರ ಅವರನ್ನು ಹೊರಗೆ ಕರೆತಂದು, ಸ್ವಾಮಿಗಳೇ, ಜೀವೋದ್ಧಾರ. ನೋಡಿ, ಇದುವರೆಗೂ ಕೈದಿಗಳಾಗಿ ನೋಡುತ್ತಿದ್ದವನು ಇವತ್ತು ಸ್ವಾಮಿಗಳೇ. ಅಂದ್ರೆ ಆ ಒಂದು ಅದ್ಭುತ ಕಾರ್ಯ ಆದಾಗ ಅವರಿಗೆ ಕೊಡುವ ಒಂದು ಘನತೆ, ಗೌರವ ಬದಲಾವಣೆ ಆಗುತ್ತೆ. ಸ್ವಾಮಿಗಳೇ, ಜೀವೋದ್ಧಾರ ಪಡೆಯಲು ನಾನು ಮಾಡಬೇಕಾದುದು ಏನು ಎಂದು ವಿಚಾರಿಸಿದನು. ಇಂಥ ಒಂದು ರಕ್ಷಣೆ ನಿಮ್ಮ ಮೇಲೆ ಇದೆ, ದೈವಿಕ ಸಂರಕ್ಷಣೆ ನಿಮ್ಮ ಮೇಲೆ ಇದೆ. ನಾನು ಸಹ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು, ಜೀವೋದ್ಧಾರವನ್ನು ಹೊಂದಿಕೊಳ್ಳಬೇಕು. ನಾನು ಮಾಡಬೇಕಾದುದು ಏನು ಎಂದು ಕೇಳುವಾಗ ಪೌಲ ಹೇಳುತ್ತಾನೆ, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವಿರಿ ಎಂದು ಉತ್ತರ ಕೊಟ್ಟನು. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು. ಯಾವ ಯೇಸುವನ್ನ ಜನರು ಕೊಂದು ಹಾಕಿದರೋ, ಶಿಲುಬೆಗೇರಿಸಿದರೋ, ಆತನೇ ದೇವರ ಪುತ್ರ, ಆತನೇ ನಮ್ಮ ರಕ್ಷಕ, ಆತನಿಂದಲೇ ನಮ್ಮ ಪಾಪಗಳು ಪರಿಹರಿಸಲ್ಪಟ್ಟು ನಿತ್ಯ ಜೀವಕ್ಕೆ, ಜೀವೋದ್ಧಾರಕ್ಕೆ ನಮ್ಮನ್ನ ಬಾಧ್ಯಸ್ಥರನ್ನಾಗಿಸಿದ್ದಾರೆ. ಆ ಯೇಸುವನ್ನ ನೀನು ನಂಬು. ನೀನು ಮಾತ್ರವಲ್ಲ, ನಿನ್ನ ಇಡೀ ಕುಟುಂಬ, ಮನೆಯವರೆಲ್ಲರೂ ರಕ್ಷಣೆಯನ್ನು ಹೊಂದಿಕೊಳ್ಳುವಿರಿ. ಕೊರ್ನೇಲಿಯ ಒಬ್ಬ ದೇವರಲ್ಲಿ ಭಯಭಕ್ತಿ ಉಳ್ಳವ ವ್ಯಕ್ತಿಯಾಗಿದ್ದ. ಕೊರ್ನೇಲಿಯನಿಗೆ ಮೆಚ್ಚಿದ ದೇವರು ಪೇತ್ರನ ಮೂಲಕ ಸುವಾರ್ತೆಯನ್ನು ಅವರ ಮನೆಗೆ ಕಳುಹಿಸಿದಾಗ ಕೊರ್ನೇಲಿಯ ಮತ್ತು ಅವನ ಕುಟುಂಬಸ್ಥರೆಲ್ಲರೂ ರಕ್ಷಣೆಯನ್ನು ಹೊಂದಿಕೊಂಡರು. ಲಿಡಿಯಳ ಹೃದಯವನ್ನ ದೇವರು ತೆರೆದಾಗ ಲಿಡಿಯಳು ತನ್ನ ಕುಟುಂಬದವರ ಸಮೇತ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ರಕ್ಷಣೆಯನ್ನು ಪಡೆದುಕೊಂಡಳು. ಇಂದು ನೀವು ಒಬ್ಬರು ಯೇಸುವನ್ನ ನಂಬಿರಬಹುದು. ನಿಮ್ಮ ಕುಟುಂಬಗಳಲ್ಲಿ ಒಬ್ಬರು ಪರಿಪೂರ್ಣವಾಗಿ ಯೇಸುವಿನಲ್ಲಿ ಜೀವಿಸ್ತಾ ಇರಬಹುದು. ನನ್ನ ಗಂಡ ಇನ್ನು ರಕ್ಷಣೆ ಹೊಂದಿಲ್ಲ, ಮಕ್ಕಳು ರಕ್ಷಣೆ ಹೊಂದಿಲ್ಲ, ಅಥವಾ ಯೇಸು ಒಟ್ಟಿಗೆ ಸರಿಯಾದ ಸತ್ಸಂಬಂಧದಲ್ಲಿ ಜೀವಿಸುತ್ತಿಲ್ಲ, ಪರಿಶುದ್ಧ ಜೀವನ ಇಲ್ಲ. ನೀವು ಕೊರಗಬೇಡಿ, ನೀವು ಅವರಿಗಾಗಿ ಪ್ರಾರ್ಥಿಸಿ. ದೇವರ ವಾಕ್ಯ, ಈ ವಾಕ್ಯವನ್ನ ಇಟ್ಟು ಹೇಳಿ, ನೀವು ಹೇಳಿದ ವಾಕ್ಯವನ್ನೇ ಹಿಡಿದುಕೊಂಡು, ನಮ್ಮ ಪ್ರಾರ್ಥನೆಗೆ ಆಧಾರ ದೇವರ ವಾಕ್ಯ, ನಮ್ಮ ವಿಶ್ವಾಸಕ್ಕೆ ಆಧಾರ ದೇವರ ವಾಕ್ಯ, ನಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ. ನಿನ್ನ ವಾಕ್ಯವನ್ನೇ ಹಿಡಿದುಕೊಂಡು ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ನಿನ್ನ ವಾಕ್ಯ ಕಾರ್ಯ ಮಾಡಲಿ. ಕರ್ತರಾದ ಯೇಸುವನ್ನ ನಾನು ನಂಬುತ್ತೇನೆ. ನಾನು ನನ್ನ ಇಡೀ ಕುಟುಂಬ ರಕ್ಷಣೆ ಹೊಂದಿದ್ದೇವೆ, ಆಮೇನ್ ಎಂದು ಟೈಪ್ ಮಾಡುವ ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡುತ್ತೆ. ಅದು ಕಾರ್ಯ ಮಾಡದ ಹೊರತು ನಮ್ಮಿಂದ ದೂರ ಹೋಗುವುದೇ ಇಲ್ಲ. ಯಾವ ಉದ್ದೇಶಕ್ಕಾಗಿ ದೇವರ ವಾಕ್ಯ ಹೊರಟು ಬಂದಿತ್ತು ಅದು ತನ್ನ ಕಾರ್ಯವನ್ನು ಮಾಡಿಯೇ ತೀರುವುದು. ಸೊ ಇಂದು ಈ ವಾಕ್ಯಕ್ಕೆ ಆಮೇನ್ ಎಂದು ಹೇಳೋಣ. ಕರ್ತರಾದ ಯೇಸುವನ್ನ ನಾನು ನಂಬಲು, ನಾನು ಮತ್ತು ನನ್ನ ಇಡೀ ಕುಟುಂಬ ರಕ್ಷಣೆ ಹೊಂದುವುದು. ಅಲ್ಲಿ ಬೇಕಾದರೆ ಹೆಸರು ಬರೀರಿ, ನನ್ನ ಗಂಡ, ನನ್ನ ಮಕ್ಕಳು,
ಇವರು ರಕ್ಷಣಾನುಭವಕ್ಕೆ ಬರಲಿ ಎಂಬುದಾಗಿ ಪರಿಶುದ್ಧಾತ್ಮರು ತಕ್ಕ ಸಮಯದಲ್ಲಿ ಅವರಲ್ಲಿ ಕಾರ್ಯ ಮಾಡುತ್ತಾರೆ. ವಾಕ್ಯ ಅದು ನೆರವೇರದ ಹೊರತು ವ್ಯರ್ಥವಾಗಿ ಹಿಂದಿರುಗಿ ಹೋಗುವುದಿಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅನಂತರ ಪ್ರಭುವಿನ ಸಂದೇಶವನ್ನು ಅವನಿಗೂ ಅವನ ಮನೆಯವರ ಎಲ್ಲರಿಗೂ ಬೋಧಿಸಿದರು. ರಾತ್ರಿಯ ವೇಳೆಯಲ್ಲೇ ಸೆರೆಮನೆಯ ಅಧಿಕಾರಿ ಅವರನ್ನು ಕರೆದುಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದನು. ಅನಂತರ ಅವನೂ ಅವನ ಕುಟುಂಬದವರು ದೀಕ್ಷಾ ಸ್ನಾನವನ್ನು ಪಡೆದರು. ಬಳಿಕ ಪೌಲ ಮತ್ತು ಸೀಲರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಊಟ ಬಡಿಸಿದನು. ದೇವರಲ್ಲಿ ವಿಶ್ವಾಸವಿಡುವ ಸದವಕಾಶ ದೊರಕಿದ್ದಕ್ಕಾಗಿ ಅವನೂ ಅವನ ಮನೆಯವರೆಲ್ಲರೂ ಉಲ್ಲಾಸಗೊಂಡರು. ಪ್ರೈಸ್ ದ ಲಾರ್ಡ್. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಪೌಲ ಮತ್ತು ಸೀಲ ಸೆರೆಮನೆಯಲ್ಲಿ ಯಾತನೆಗಳ ಸಮಯದಲ್ಲಿಯೂ ಸಹ ದೇವರನ್ನ ಸ್ತುತಿಸಿ ಮಹಿಮೆ ಪಡಿಸಿದರು. ಪ್ರಭು ಯೇಸು ರಾತ್ರಿ ಇಡೀ ಉಚ್ಚ ಸ್ವರದಿಂದ ಗಟ್ಟಿಯಾಗಿ ಕೂಗುತ್ತಾ ಪ್ರಾರ್ಥನೆ ಮಾಡಿದರು. ಈ ಮರಣದಿಂದ ಬಿಡುಗಡೆ ಮಾಡಲು ಶಕ್ತರಾದ ಸರ್ವೇಶ್ವರನಿಗೆ ಅವರು ಸ್ತುತಿಯನ್ನ ಸಲ್ಲಿಸಿದರು. ದೇವರು ಅವರ ಭಯಭಕ್ತಿಯನ್ನ ನೋಡಿ ಅವರ ವಿಧೇಯತೆಯನ್ನ ಅನುಗ್ರಹಿಸಿ ಆಶೀರ್ವದಿಸಿದರು ಎಂದು ದೇವರ ವಾಕ್ಯ ಹೇಳುತ್ತದೆ. ಇಂದು ಪೌಲ ಮತ್ತು ಸೀಲ ಸೆರೆಮನೆಯಲ್ಲಿ ಮಾಡಿದ ಸ್ತುತಿ ಅದ್ಭುತಕರವಾದ ಅಧ್ಯಾಯ. ಉಳಿದ ಕೈದಿಗಳನ್ನೆಲ್ಲ ಬಿಡುಗಡೆ ಮಾಡಿತು. ನಾನು ನಂಬ್ತೇನೆ, ಪೌಲ ಮತ್ತು ಸೀಲ ಬಿಡುಗಡೆ ಆದಾಗ ಆ ಸೆರೆಮನೆಯ ಅಧಿಕಾರಿ ದೀಕ್ಷಾ ಸ್ನಾನ ಪಡೆದುಕೊಂಡು ರಕ್ಷಣಾನುಭವಕ್ಕೆ ಬಂದಾಗ ಅಲ್ಲಿದ್ದ ಎಷ್ಟೋ ಕೈದಿಗಳು ಪೌಲ ಮತ್ತು ಸೀಲನೊಟ್ಟಿಗೆ ಸೇರಿ ಅವನ ಶಿಷ್ಯರಾಗಿ ಅವನೊಟ್ಟಿಗೆ ಸುವಾರ್ಥ ಕಾರ್ಯದಲ್ಲಿ ಭಾಗಿಯಾಗಿರಬಹುದು. ಅವರೂ ಸಹ ನನ್ನ ಯೇಸು ನನ್ನ ರಕ್ಷಕ, ನಾನು ನಂಬುತ್ತೇನೆ ಎಂದು ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಯೇಸುಗೆ ಸಾಕ್ಷಿಗಳಾಗಿ ಮಾರ್ಪಾಡಾಗಿರಬಹುದು. ಅದ್ಭುತಕರವಾದ ಅನುಭವ. ಇವತ್ತು ನಾವು ನಮ್ಮ ಮನೆಗಳಲ್ಲಿ ಸ್ತುತಿಯನ್ನ ಪ್ರಾರಂಭಿಸೋಣ. ಎಡ ಬಲ ಹಿಂದೆ ಮುಂದೆ ಅಕ್ಕಪಕ್ಕದಲ್ಲಿರುವ ಕುಟುಂಬಗಳಲ್ಲಿ ಆ ಸ್ತುತಿಯ ಶಕ್ತಿ ಹರಿದು ಹೋಗಲಿ. ನಮಗೆ ಮಾತ್ರವಲ್ಲ ಯೇಸುವೆ, ಈ ಸ್ತುತಿ ಹೋಗುವ ಎಲ್ಲಾ ಕುಟುಂಬಗಳಲ್ಲಿ ರಕ್ಷಣಾನುಭವ ಉಂಟಾಗಲಿ. ನಮ್ಮ ನಗರಗಳಲ್ಲಿ ನಗರಕ್ಕಾಗಿ ಪ್ರಾರ್ಥಿಸೋಣ, ನಾವಿರುವ ಊರಿಗಾಗಿ ಪ್ರಾರ್ಥಿಸೋಣ, ನಾವಿರುವ ಬೀದಿಗಾಗಿ ಪ್ರಾರ್ಥಿಸೋಣ. ಇದು ನಮಗೆ ವಿಶ್ವಾಸವನ್ನ ತರುವಂತ ವಚನಗಳು. ಆ ಸೆರೆಮನೆಯ ಅಧಿಕಾರಿ ನಿಮ್ಮನ್ನು ಯಾರು ಹಿಂಸಿಸಿದರೋ ಅವರೇ ಬಂದು ನಿಮ್ಮ ಪಾದಕ್ಕೆ ಅಡ್ಡ ಬೀಳುವಂತೆ ಮಾಡಲು ಶಕ್ತನಾದ ದೇವರು. ಪ್ರೇಸ್ ದ ಲಾರ್ಡ್, ಆಮೆನ್. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಯಾವ ಸೆರೆಮನೆಯ ಅಧಿಕಾರಿ ತನ್ನ ಸೈನಿಕರಿಗೆ ಅಪ್ಪಣೆ ಕೊಟ್ಟು ಅವರನ್ನ ಒಡೆದು ಸೆರೆಮನೆಯ ಕಾರ್ಗತ್ತಲೆಯಲ್ಲಿ ಕೂಡಿ ಹಾಕಿದನು, ಅದೇ ಅಧಿಕಾರಿ ಇವತ್ತು ಅವರ ಕಾಲಿಗೆ ಬಿದ್ದು ನೀನು ನಂಬುವ ದೇವರನ್ನ ನಾನು ನಂಬುತ್ತೇನೆ ಎಂದು ಇಡೀ ಕುಟುಂಬ ರಕ್ಷಣಾನುಭವಕ್ಕೆ ಬಂದು ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಪೌಲ ಮತ್ತು ಸೀಲರಲ್ಲಿ ಕಾರ್ಯ ಮಾಡಿದ ಸ್ತುತಿಯ ಶಕ್ತಿ, ಪವಿತ್ರಾತ್ಮರ ಅಭಿಷೇಕ, ಆ ಪರಮಾನಂದ ತೈಲದ ಅಭಿಷೇಕ, ಕಷ್ಟ ಸಂಕಟಗಳಲ್ಲಿ ಸೋತು ಹೋಗದೆ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಪ್ರಾರ್ಥಿಸಲು, ಸ್ತುತಿಸಲು, ಪರರ ರಕ್ಷಣೆಗಾಗಿ ಕಾರ್ಯ ಮಾಡಲು ಪರಿಶುದ್ಧಾತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಓ ಪರಿಶುದ್ಧಾತ್ಮರೇ, ಪೌಲ ಮತ್ತು ಸೀಲರಲ್ಲಿ ಕಾರ್ಯ ಮಾಡಿದ ಅದೇ ಪವಿತ್ರಾತ್ಮರ ಶಕ್ತಿ ಅಭಿಷೇಕ ನಮ್ಮಲ್ಲಿ ನಮ್ಮ ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.